ಅವೈಲಬಿಲಿಟಿ ಇರಬೇಕು, ನಿಮ್ಮ ಫೋನ್ ಅವೈಲಬಿಲಿಟಿ ಇರಬೇಕು, ರೀಚೇಬಲ್ ಅಲ್ಲಿ ಇಟ್ಬಿಡಿ. ನಾನು ಇಲ್ಲ ಸರ್, ನಾನು ಇದ್ದೇ ಊರಲ್ಲಿದ್ದೆ, ನನ್ನ ಮೊಬೈಲ್ ರೀಚೇಬಲ್ ಇರಲಿಲ್ಲ ಅಂತ ಬೇಡ. ರೀಚ್ ನೆಟ್ವರ್ಕ್ ಸಿಗುವಲ್ಲಿ ನಿಮ್ಮ ಮೊಬೈಲ್ಗಳನ್ನು ಇಟ್ಕೊಂಡು ನೀವು ನಮ್ಮ ಕ್ಷೇತ್ರದಲ್ಲೇ ಇರಬೇಕು. ಏನು ಅನಿವಾರ್ಯ ಕಾರಣದಿಂದಾಗಿ ತಹಶೀಲ್ದಾರ್ ಮತ್ತು ಇವರ ಗಮನಕ್ಕೆ ತಂದು ಅನಿವಾರ್ಯ ಸಂದರ್ಭದಲ್ಲಿ ರಜೆ ಹಾಕಿ, ಇಲ್ಲದಿದ್ದರೆ ಆದಷ್ಟು ನಮ್ಮ ತಾಲೂಕನ್ನು ಬಿಟ್ಟು ಹೋಗದೆ ಇರಬೇಕು. ಮತ್ತು ಪ್ರತಿದಿನ ಸಂಜೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳ ಜೊತೆ ರಿಪೋರ್ಟ್ ತಗೊಳ್ಬೇಕು. ಯಾವುದು ಹಾನಿಯಾಗಿದೆ, ಎಷ್ಟಾಗಿದೆ, ಏನಾಗಿದೆ ಅನ್ನುವಂಥದ್ದು ಪ್ರತಿದಿನ ನೀವು ರಿಪೋರ್ಟ್ ತಗೊಂಡ್ರೆ ಆ ರಿಪೋರ್ಟ್ನ ಆಧಾರದಲ್ಲಿ ನಾವು ಅದನ್ನು ಬೇರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ದೃಷ್ಟಿಯಿಂದ ನೀವು ನಿಮ್ಮ ಕೆಳಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ, ನಿಮ್ಮ ಸ್ತರದ ಕೆಳಗಿನ ಅಧಿಕಾರಿಗಳ ಜೊತೆಯಲ್ಲಿ ರಿಪೋರ್ಟ್ ಅನ್ನು ತಗೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ವಿಶೇಷವಾಗಿ ತಾಲೂಕ್ ಪಂಚಾಯತ್ ಇವರು PDOಗಳ ಮೂಲಕ, ತಹಶೀಲ್ದಾರ್ ಅವರು ಈ BAಗಳ ಮೂಲಕ ಆದಷ್ಟು ಹೆಚ್ಚು ಪ್ರಾಕೃತಿಕ ವಿಕೋಪದ ಗ್ರಾಮ ಮಟ್ಟದ ಹಾನಿ ಇರ್ಬೋದು, ಬೇರೆ ಬೇರೆ ಇಲಾಖೆಗೆ ತುರ್ತು ಕೋಆರ್ಡಿನೇಟ್ ಮಾಡಬೇಕಾದಂತ ಅವಶ್ಯಕತೆ ಇರುವುದು ತಹಶೀಲ್ದಾರ್ ಮತ್ತು ಅವರು. ನೀವು ಅದನ್ನು ಮಾಡುವಂತ ಪ್ರಕ್ರಿಯೆಯನ್ನು ಮಾಡಬೇಕು. ಮತ್ತೆ ಯಾವ ಇಲಾಖೆಯಲ್ಲಿ ಯಾವ ಸಮಸ್ಯೆಗಳು ಬರ್ತದೆ ಅದನ್ನು ಅತ್ಯಂತ ಶೀಘ್ರವಾಗಿ ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೆ ವಿಳಂಬ ಮಾಡಬಾರ್ದು, ಆದಷ್ಟು ಬೇಗ. ನನಗೆ ನಿನ್ನೆ ನಡದಿಂದ ಒಂದು ಫೋನ್ ಬಂದಿತ್ತು, ನಮ್ಮ ಮನೆಗೆ ಕುಸಿದ್ದು ಮನೆ ಹಾನಿಯಾಗಿದೆ, PDO ಬಂದಿಲ್ಲ, BAನು ಬಂದಿಲ್ಲ ಅಂತ ಹೇಳಿ ಫೋನ್ ಬಂದಿತ್ತು. ಮತ್ತು ನಾನು ಮತ್ತೆ ಹೇಳಿದ ನಂತರ ಮತ್ತೆ ವಿಸಿಟ್ ಮಾಡಿದ್ದಾರೆ. ಸೊ ಯಾವುದೇ ಫೋನ್ಗಳು ನನಗೆ ಬರದ ರೀತಿಯಲ್ಲಿ ನೀವು ನಿಮ್ಮ ಹಂತದಲ್ಲಿ ಅದು ಅತ್ಯಂತ ಶೀಘ್ರವಾಗಿ ನೀವು ಅಟೆಂಡ್ ಮಾಡಿದ್ರೆ ಯಾವುದು ನನಗೆ ಫೋನ್ ಬರಲ್ಲ. ಜನರಿಗೂ ಖುಷಿ ಆಗುತ್ತೆ, ಅಧಿಕಾರಿಗಳು ಇಮಿಡಿಯೇಟ್ ಸ್ಪಂದನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು. ಸೊ ಮತ್ತೆ ಸಾರ್ವಜನಿಕರು ಯಾವುದಾದ್ರೂ ದೂರು ನಿಮಗೆ ಫೋನ್ ಮಾಡಿ ಹೇಳಿದ್ರೆ ಅಥವಾ ಯಾವುದಾದ್ರೂ ರೇಟಿಂಗ್ ಅಲ್ಲಿ ಈ ಸಂದರ್ಭದಲ್ಲಿ ಬಂದರು ತಕ್ಷಣ ಅದಕ್ಕೆ ಸ್ಪಂದನೆ ಮಾಡುವಂತ ಕೆಲಸವನ್ನು ಎಲ್ಲ ಅಧಿಕಾರಿಗಳು ಮಾಡಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಈ ಮಳೆಗಾಲದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಜನರಿಗೋಸ್ಕರ ಕೆಲಸ ಮಾಡತಕ್ಕಂಥ ತಂಡ ಇರ್ತಕ್ಕಂಥದ್ದು. ನಾವು ಸಕ್ರಿಯವಾಗಿ ನಾವು ಮೈಯೆಲ್ಲ ಕಣ್ಣಾಗಿ ನಮ್ಮ ತಾಲೂಕಿನ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಮತ್ತು ಅದರ ಬಗ್ಗೆ ನಾವು ಜಾಗೃತರಾಗಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆಗಳು ಬಂದಾಗಲೂ ಅದನ್ನು ಸಣ್ಣದ ಸಮಸ್ಯೆ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಮತ್ತು ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳು ಸಹ ಈ ಸಂದರ್ಭದಲ್ಲಿ ನಮಗೆ ಪೂರ್ಣ ಸಹಕಾರವನ್ನು ಕೊಡಬೇಕು. ಅಧಿಕಾರಿ